ಬಿಜೆಪಿ ಧರ್ಮಸ್ಥಳ ಚಲೋ ಕೈಗೊಂಡಿದೆ. ಧರ್ಮಸ್ಥಳದಲ್ಲಿ ಧರ್ಮ ಜಾಗೃತಿ ಸಮಾವೇಶವನ್ನು ನಡೆಸ್ತಾ ಇದೆ. ಬಿಜೆಪಿಯ ರ್ಯಾಲಿಗೆ ಜೆಡಿಎಸ್ ಕೂಡ ಸಾಥ್ ಕೊಟ್ಟಿದೆ. ಇಷ್ಟು ಮಾತ್ರ ಅಲ್ಲ, ಬಿಜೆಪಿ ನಾಯಕರು ಎನ್ಐಎ ತನಿಖೆಗೂ ಆಗ್ರಹಿಸಿದ್ದಾರೆ. ಆದರೆ ಪರಮೇಶ್ವರ್ ಅದರ ಅಗತ್ಯ ಇಲ್ಲ ಅಂತಿದ್ದಾರೆ. ಸೆಪ್ಟೆಂಬರ್ 1ರಂದು ಧರ್ಮ ಜಾಗೃತಿ ಸಮಾವೇಶ. ಧರ್ಮಸ್ಥಳ ಚಲೋಗೆ ಕರೆ ಕೊಟ್ಟ ಬಿಜೆಪಿ ನಾಯಕರು. ಸೆಪ್ಟೆಂಬರ್ 1ನೇ ತಾರೀಕು ಸೋಮವಾರ ಧರ್ಮಸ್ಥಳ ಚಲೋಗೆ ಇವತ್ತು ನಾವು ಕರೆಯನ್ನ ನೀಡ್ತಾ ಇದ್ದೇವೆ. ಧರ್ಮಸ್ಥಳ ಚಲೋ, ಧರ್ಮಸ್ಥಳ ಜಾಗೃತಿ ಸಮಾವೇಶ. ಬಿಜೆಪಿ ಧರ್ಮಸ್ಥಳದ ಪರವಾಗಿ ಹೋರಾಟವನ್ನ ಮತ್ತಷ್ಟು ಚುರುಕುಗೊಳಿಸಿದೆ. ಬಿಜೆಪಿ ಸೆಪ್ಟೆಂಬರ್ 1ರಂದು ಧರ್ಮಸ್ಥಳ ಚಲೋ ನಡೆಸಲಿದೆ. ಪ್ರತಿ ವಿಧಾನಸಭಾ ಕ್ಷೇತ್ರದಿಂದಲೂ ಲಕ್ಷ ಸಂಖ್ಯೆಯ ಜನರು ಈ ಚಲೋದಲ್ಲಿ ಭಾಗಿಯಾಗ್ತಾರೆ ಎನ್ನಲಾಗಿದೆ. ಸಾಲದಕ್ಕೆ ಬಿಜೆಪಿ ನಾಯಕರು ಅಂದೇ ಧರ್ಮ ಜಾಗೃತಿ ಎಂಬ ಬೃಹತ್ ಸಮಾವೇಶ ನಡೆಸಲಿದ್ದಾರೆ. ಈ ಬಗ್ಗೆ ಮಾತನಾಡಿರೋ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ರಾಜ್ಯ ಸರ್ಕಾರಕ್ಕೆ ಕಿವಿ ಹಿಂಡ್ತೀವಿ ಅಂತಿದ್ದಾರೆ. ಸೆಪ್ಟೆಂಬರ್ 1ನೇ ತಾರೀಕು ಸೋಮವಾರ ಧರ್ಮಸ್ಥಳ ಚಲೋಗೆ ಇವತ್ತು ನಾವು ಕರೆಯನ್ನ ನೀಡ್ತಾ ಇದ್ದೇವೆ. ಇನ್ನು ಬೆಂಗಳೂರಿನಲ್ಲಿ ಬಿಜೆಪಿಯಿಂದ ಧರ್ಮಸ್ಥಳ ಯಾತ್ರೆ ಮುಂದುವರಿದಿದೆ. ಜಯನಗರ ಶಾಸಕ ರಾಮಮೂರ್ತಿ ನೇತೃತ್ವದಲ್ಲಿ 5 ಕ್ಷೇತ್ರಗಳ ನಾಯಕರು ಸುಮಾರು 3400 ಕಾರುಗಳಲ್ಲಿ ನಾಯಕರು ರ್ಯಾಲಿ ಹೋಗಿದ್ದಾರೆ. ನಾವು ಬೆಂಗಳೂರು ದಕ್ಷಿಣ ಬಿಜೆಪಿ ಇದರಿಂದ ಜಿಲ್ಲೆಯಿಂದ ಸುಮಾರು 5 ಕ್ಷೇತ್ರಗಳು ಕಾನ್ಸ್ಟಿಟ್ಯೂನ್ಸಿ ಇವತ್ತು ನಾವು ಧರ್ಮಸ್ಥಳದ ಯಾತ್ರೆಗೆ ಹೋಗ್ತಿದ್ದೀವಿ. ಬಿಜೆಪಿ ಯಾತ್ರೆಗೆ ದೋಸ್ತಿ ಜೆಡಿಎಸ್ ಕೂಡ ಸಾಥ್ ಕೊಟ್ಟಿದೆ. ಮೈಸೂರಿನಿಂದ ಸಾರಾ ಮಹೇಶ್ ನೇತೃತ್ವ ಹಾಗೂ ಮಂಡ್ಯದಿಂದ ಸಿಎಸ್ ಪುಟ್ಟರಾಜು ನೇತೃತ್ವದಲ್ಲಿ ಧರ್ಮಸ್ಥಳಕ್ಕೆ ಯಾತ್ರೆ ಹೊರಟಿದ್ದಾರೆ. ಆದರೆ ಸಿಎಸ್ ಪುಟ್ಟರಾಜು ಇದೊಂದು ಪಕ್ಷಾತೀತ ರ್ಯಾಲಿ ಎಂದಿದ್ದಾರೆ. ಮಂಜುನಾಥೇಶ್ವರನ ಭಕ್ತರು ಮಂಡ್ಯ ಜಿಲ್ಲೆ ಹಾಗೂ ಮೈಸೂರು ಜಿಲ್ಲೆಯಿಂದ ಅವರಿಗೆ ಒಂದು ಆತ್ಮಸ್ಥೈರ್ಯವನ್ನು ತುಂಬತಕ್ಕಂಥ ಕೆಲಸ ಮಾಡಲಿಕ್ಕೆ ವೀರೇಂದ್ರ ಹೆಗಡೆಜಿಯವರಿಗೆ ವಿಶೇಷವಾಗಿ 2 ಜಿಲ್ಲೆಯಿಂದ ಪಕ್ಷಾತೀತವಾಗಿ ಇವತ್ತು ನಾವು ಕಾರ್ಯಕ್ರಮ ಹಾಕೊಂಡು ಹೋಗ್ತಾ ಇದ್ದೀವಿ. ಹೀಗೆ ಕಮಲ ಹಾಗೂ ದಳ ನಾಯಕರು ಯಾತ್ರೆ ಮೂಲಕ ರಾಜಕೀಯ ದಾಳ ಉರುಳಿಸುತ್ತಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟ ಗೃಹ ಸಚಿವ ಪರಮೇಶ್ವರ್, 100 500 ಕ್ಷೇತ್ರಗಳಲ್ಲಿ ಯಾತ್ರೆ ಹೋಗ್ಲಿ, ನಾವು ಸಮಯ ಬಂದಾಗ ಭೇಟಿ ಕೊಡ್ತೀವಿ ಎಂದಿದ್ದಾರೆ. ಅವರು 100 ಕಾರಲ್ಲಿದ್ರೆ 500 ಕಾರ್ ಕರ್ಕೊಂಡೋಗಿ ಮಂಜುನಾಥನ ಆಶೀರ್ವಾದ ಪಡ್ಕೊಂಡು ಬರಲಿ, ನಮಗೆ ಸಂದರ್ಭ ಬಂದಾಗ ನಾವು ಹೋಗ್ತೀವಿ. ನಾವು ಅವರಿಗೆ ನಿಯಂತ್ರಣ ಮಾಡಕ್ಕೆ ಹೋಗೋದಿಲ್ಲ. ಎನ್ಐಎ ತನಿಖೆಗೆ ಆಗ್ರಹಿಸಿದ ವಿಜಯೇಂದ್ರ, ಅಗತ್ಯವಿಲ್ಲ ಎಂದ ಪರಮೇಶ್ವರ್. ಬಿಜೆಪಿ ನಾಯಕರು ಪ್ರಕರಣವನ್ನ ಎನ್ಐಎ ತನಿಖೆಗೆ ನೀಡುವಂತೆ ಒತ್ತಾಯಿಸಿದ್ದಾರೆ. ಇದೇ ಮಾತನ್ನ ಇವತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೂಡ ಪುನರುಚ್ಚರಿಸಿದ್ದಾರೆ. ಆದರೆ ಗೃಹ ಸಚಿವ ಪರಮೇಶ್ವರ್ ಎನ್ಐಎ ತನಿಖೆಯ ಅಗತ್ಯವಿಲ್ಲ ಎಂದಿದ್ದಾರೆ. ಅಂದ್ರೆ ವಿತೌಟ್ ಎನಿ ಫರ್ದರ್ ಡಿಲೇ ಇವತ್ತು ರಾಜ್ಯ ಸರ್ಕಾರ ಸಂಪೂರ್ಣ ತನಿಖೆ ನಿಷ್ಪಕ್ಷಪಾತವಾಗಿ ನಡೀಬೇಕು. ಕೋಟ್ಯಾಂತರ ಭಕ್ತರಲ್ಲಿ ಇವತ್ತು ನಂಬಿಕೆ ಬರೋ ರೀತಿಯಲ್ಲಿ ತನಿಖೆ ಆಗಬೇಕು ಅಂತ ಹೇಳಿದ್ರೆ ಈ ತನಿಖೆ ಎನ್ಐಎಗೆ ಕೊಡಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳನ್ನ ನಾನು ಆಗ್ರಹ ಮಾಡ್ತಾ ಇದ್ದೇನೆ. ನನಗನ್ನಿಸ್ತಾ ಇರ್ತಕ್ಕಂಥದ್ದು ನಮ್ಮ ತನಿಖೆ, ನಮ್ಮ SIT ಸಮರ್ಪಕವಾಗಿದೆ, ಸಮರ್ಥವಾಗಿದೆ. ಅವರು ಈಗ ಮಾಡ್ತಾ ಇದ್ದಾರೆ. NIA ಅವಶ್ಯಕತೆ ಇಲ್ಲ. ಧರ್ಮಸ್ಥಳದಲ್ಲಿ ರಾಜಕೀಯ ಮಾಡುವುದು ಪಾಪ ಕಾರ್ಯವಿದ್ದಂತೆ ಅಂತ ಸಚಿವ HK ಪಾಟೀಲ್ ಹೇಳಿದ್ರೆ, RSSನ 2 ಬಣಗಳಿಂದಲೇ ಧರ್ಮಸ್ಥಳದ ಮಾನ ಹರಾಜಾಗ್ತಿದೆ ಅಂತಿದ್ದಾರೆ BK ಹರಿಪ್ರಸಾದ್. ಯಾರು ಇದರಲ್ಲಿ ರಾಜಕಾರಣ ಮಾಡ್ತಾ ಇದ್ದಾರೆ ಅವರು ಪಾಪದ ಕೆಲಸ ಮಾಡಿದ ಹಾಗೆ. 2 ಗುಂಪಿದೆ. ಅದು RSSನ 2 ಗುಂಪು. ಒಂದು ದಕ್ಷಿಣ ಕನ್ನಡದಲ್ಲಿರೋರು, ಇನ್ನೊಂದು ಘಟ್ಟದ ಮೇಲಿರೋರು. ಇಬ್ಬರು ಪ್ರಬಲ ನಾಯಕರು RSS ಅಲ್ಲಿ. ಅವರ ಸಂಘರ್ಷ ಇದನ್ನು ಈ ಧರ್ಮಸ್ಥಳವನ್ನು ಹರಾಜಾಗ್ತಾ ಇದೆ. ಅದರ ಸಂಶಯನೇ ಬೇಕಾಗಿಲ್ಲ. 2 ಪ್ರಮುಖ ನಾಯಕರು, ಸಂಘದ 2 ಪ್ರಮುಖ ನಾಯಕರ ಈ ಒಳಜಗಳದಲ್ಲಿ ಧರ್ಮಸ್ಥಳದ ಹೆಸರು ಹಾಳಾಗ್ತಾ ಇದೆ. ಅದು ಎಲ್ರಿಗೂ ಗೊತ್ತಿದೆ. ನಾನು ಈಗಾಗಲೇ ಅದ್ರ ಬಗ್ಗೆ ಹೇಳಿದ್ದೇನೆ. ಹೀಗೆ ರಾಜಕೀಯ ನಾಯಕರ ನಡುವೆ ಧರ್ಮಸ್ಥಳದ ಜಟಾಪಟಿ ನಡೀತಿದೆ. ಕಾಂಗ್ರೆಸ್ ನಾಯಕರು ಕೆಲ ದಿನಗಳಿಂದ ಬಿಜೆಪಿ ಕಡೆ ಬೊಟ್ಟು ಮಾಡ್ತಿದ್ರೆ, ಬಿಜೆಪಿ ರ್ಯಾಲಿ ಮೂಲಕ ಕೈ ಸುತ್ತ ತಂತ್ರ ಹೆಣೆಯುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.